ಮನೆಯಲ್ಲಿ ಈ ಘಟನೆಗಳು ಪದೇ ಪದೇ ನಡೀತಾ ಇದ್ರೆ ಈ ನೆಗೆಟಿವ್ ಶಕ್ತಿಗಳು ನಿಮ್ಮ ಮನೆಯಲ್ಲಿದೆ ಅಂತ ಅರ್ಥ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತಾ ಇದ್ದೀವಿ. ಹಾಗೇನೇ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹೇಗೆ ನಮ್ಮ ಸುತ್ತಮುತ್ತಲೂ ಒಳ್ಳೆ ಶಕ್ತಿ ಇರುತ್ತೋ ಹಾಗೆ ಕೆಟ್ಟ ಶಕ್ತಿ ಕೂಡ ಇದ್ದೇ ಇರುತ್ತದೆ. ಪಾಸಿಟಿವ್ ಜೊತೆ ನೆಗೆಟಿವಿಟಿ ಇದ್ದೇ ಇರುತ್ತದೆ. ಕೆಟ್ಟ ಶಕ್ತಿ ಅಂದ್ರೆ ಭೂತ ಪ್ರೇತ ಬಾಧೆ. ನಿಮ್ಮ ಮನೆಯಲ್ಲೂ ಭೂತದ ಬಾಧೆ ಇದ್ದರೆ ಅನೇಕ ಸಂಕೇತಗಳು ಅದನ್ನ ಸೂಚಿಸುತ್ತವೆ. ಕೆಲವೊಮ್ಮೆ ಮನೆಯಲ್ಲಿ ಹಠಾತ್ತಾಗಿ ಕೆಟ್ಟ ಘಟನೆಗಳು ನಡೆಯುವುದಕ್ಕೆ ಶುರುವಾಗುತ್ತವೆ ಅಥವಾ ಮನೆಯಲ್ಲಿ ಯಾರೋ ಒಬ್ಬರು ನಿರಂತರವಾಗಿ ಅನಾರೋಗ್ಯದಿಂದ ಬಳಲುತ್ತಿರುತ್ತಾರೆ, ತಲೆ ಭಾರವಾಗ್ತಾ ಇರುತ್ತದೆ. ಹೀಗೆ ಒಂದಲ್ಲ ಒಂದು ಕೆಟ್ಟ ಘಟನೆ ನಡೀತಾನೇ ಇರುತ್ತದೆ. ಕಾರಣ ಇಲ್ಲದೆ ಹೀಗೆಲ್ಲ ಆಗುವಾಗ ಯಾರೋ ಏನೋ ಮಾಡ್ತಾ ಇದ್ದಾರೆ ಅನ್ನೋ ಅನಿಸಿಕೆ ಶುರುವಾಗುತ್ತದೆ. ಇದೆಲ್ಲ ನಿಮ್ಮ ಮನೆಯಲ್ಲಿ ನಡೀತಾ ಇದ್ರೆ ಅಥವಾ ಇನ್ನು ಕೆಲವು ಅಂಶಗಳು ನಡೀತಾ ಇದ್ರೆ ಅದಕ್ಕೆ ಭೂತಪ್ರೇತ ಅಥವಾ ಮಾಟಮಂತ್ರವೇ ಕಾರಣವಾಗಿರುತ್ತದೆ. ಅದರಿಂದ ಹೇಗೆ ಹೊರಬರಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದೀವಿ. ಮೊದಲನೇದಾಗಿ, ನಿಮ್ಮ ಮೇಲೆ ಮಾಟಮಂತ್ರಗಳ ಪ್ರಯೋಗ ಆಗಿದ್ರೆ ಅಥವಾ ಭೂತಬಾಧೆ ಇದ್ರೆ ಏನೆಲ್ಲ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಅನ್ನೋದನ್ನ ನೋಡೋಣ. ಮನೆಯಲ್ಲಿ ಯಾರಾದರೂ ಹಠಾತ್ತಾಗಿ ಖಿನ್ನತೆಗೆ ಜಾರೋದು, ಅಸಹಜ ಮಾನಸಿಕ ಸ್ಥಿತಿ ಅಥವಾ ತಲೆ ಇದ್ದಕ್ಕಿದ್ದಂತೆ ಭಾರ ಆಗೋದು, ದೇಹ ಪೂರ್ತಿಯಾಗಿ ಭಾರವಾದ ಭಾವನೆ, ಕಣ್ಣುಗಳು ಕೆಂಪಾಗುವುದು, ಪದೇ ಪದೇ ಹಸಿವಾಗೋದು ಆದರೆ ನೀವು ಜಾಗ್ರತೆ ವಹಿಸಲೇಬೇಕಾಗುತ್ತದೆ. ಅಷ್ಟೇ ಅಲ್ಲ, ಮನೆಯ ಸದಸ್ಯ ದಿಢೀರಾಗಿ ಹುಚ್ಚಿನಂತೆ ವರ್ತಿಸೋದು, ಯಾವುದೇ ಕಾರಣ ಇಲ್ಲದೆ ಗೊಣಗೋದು, ದಣಿದ ಭಾವನೆ, ನಿದ್ರೆಯಿಂದ ಹಠಾತ್ತಾಗಿ ಎದ್ದೇಳೋದು ಅಥವಾ ಬೆಚ್ಚಿ ಬೀಳೋದು, ದಿಢೀರಾಗಿ ಯಾವುದೋ ವಾಸನೆ ಬರೋದಕ್ಕೆ ಶುರುವಾಗೋದು, ಕುಟುಂಬ ಸದಸ್ಯರಿಗೆ ನಿರಂತರವಾಗಿ ಆರೋಗ್ಯ ಸಮಸ್ಯೆ ಕಾಡೋದು ಅಥವಾ ಹಣ ಬಂದ ತಕ್ಷಣ ಎಲ್ಲವೂ ಖರ್ಚಾಗುವುದು ಕೂಡ ಪ್ರೇತಬಾಧೆಯ ಲಕ್ಷಣ. ಅಷ್ಟೇ ಅಲ್ಲ ವೀಕ್ಷಕರೇ, ಒಂದು ವೇಳೆ ನಿಮ್ಮ ಮನೆಯಲ್ಲಿ ಹಲ್ಲಿಗಳು, ಪಾರಿವಾಳಗಳು, ಗಿಳಿಗಳಂತಹ ಜೀವಿಗಳು ಹಠಾತ್ತಾಗಿ ಸಾಯೋದು, ಇವೆಲ್ಲವೂ ಕೂಡ ಮಾಟಮಂತ್ರ ಅಥವಾ ಭೂತಪ್ರೇತದ ಬಾಧೆ ಇದ್ದರೆ ಉಂಟಾಗುವಂತಹ ಪರಿಸ್ಥಿತಿಯಾಗಿರುತ್ತದೆ. ಹಾಗಿದ್ರೆ ಇಂತಹ ಸ್ಥಿತಿ ನಿಮ್ಮನ್ನು ಕಾಡ್ತಾ ಇದ್ರೆ ಅದಕ್ಕೆ ಏನು ಮಾಡೋದು, ಯಾವ ರೀತಿ ಈ ಸಮಸ್ಯೆಗಳಿಂದ ಪರಿಹಾರ ಪಡೆಯುವುದು ಅನ್ನೋದನ್ನ ನೋಡೋಣ ಬನ್ನಿ. ಮೊದಲನೆಯದಾಗಿ, ನಿಮಗೆ ಯಾವುದೇ ರೀತಿಯ ಭೂತಪ್ರೇತದ ಕಾಟ ಶುರುವಾಗಿದೆ ಅಂತ ಅಂದ್ರೆ ನೀವು ಓಂ ಅಥವಾ ರುದ್ರಾಕ್ಷಿಯ ಲಾಕೆಟ್ ಅನ್ನ ಧರಿಸಬೇಕು. ಇದರಿಂದ ಪ್ರೇತಗಳು ಹತ್ರನೂ ಬರೋದಿಲ್ಲ. ಜೊತೆಗೆ ಮನೆಯ ಹೊರಗಿನ ಬಾಗಿಲಿನ ಮೇಲೆ ಓಂ ಅಂತ ಬರೆದ ತ್ರಿಶೂಲದ ಚಿಹ್ನೆಯನ್ನ ಮನೆ ಮುಂದೆ ಇಡಬೇಕು. ಇದರಿಂದ ಕೂಡ ಭೂತಪ್ರೇತಗಳು ಮನೆಯೊಳಗಡೆ ಬರೋದಿಲ್ಲ. ಅಷ್ಟೇ ಅಲ್ಲ, ಹಣೆಯ ಮೇಲೆ ಗಂಧ ಅಥವಾ ವಿಭೂತಿ ಹಚ್ಚೋದು, ಕೈಗೆ ರಕ್ಷಾದಾರವನ್ನು ಕಟ್ಟುವುದರಿಂದಲೂ ಕೆಟ್ಟ ಶಕ್ತಿಯ ಉಪಟಳ ನಿಮಗೆ ಇರೋದಿಲ್ಲ. ಹಣೆಗೆ ಶ್ರೀಗಂಧ ಅಥವಾ ವಿಭೂತಿಯನ್ನು ಹಚ್ಚೋದು ಮತ್ತು ಮಣಿಕಟ್ಟಿಗೆ ಮೌಲಿಯನ್ನು ಕಟ್ಟೋದು ಕೂಡ ದೆವ್ವಗಳಿಂದ ರಕ್ಷಿಸುತ್ತದೆ. ಎರಡನೇದಾಗಿ, ರಾತ್ರಿ ಊಟದ ನಂತರ ಅಂದ್ರೆ ಮಲಗುವ ಮೊದಲು ನಿಮ್ಮ ಪೂಜಾ ಕೋಣೆಯಲ್ಲಿ ಒಂದು ಮಣ್ಣಿನ ಬಟ್ಟಲಲ್ಲಿ ಕರ್ಪೂರ ಮತ್ತು ಲವಂಗವನ್ನು ಹಾಕಿ ಸುಡಬೇಕು. ಇದರಿಂದ ಆಕಸ್ಮಿಕವಾಗಿ ನಡೆದಂತಹ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಇನ್ನು ಭೂತ ಪ್ರೇತ ಬಾಧೆಯನ್ನು ನಿವಾರಿಸುವುದಕ್ಕೆ ಮನೆಯ ಮುಂಭಾಗದಲ್ಲಿ ದತ್ತೂರದ ಗಿಡವನ್ನು ಉಲ್ಟಾ ಮಾಡಿ, ಅಂದ್ರೆ ಅದರ ಬೇರು ಮೇಲೆ, ಉಳಿದ ಭಾಗ ಮಣ್ಣಿನ ಕೆಳಗೆ ಇರುವಂತೆ ಅದನ್ನ ಹಾಕಿ ಮುಚ್ಚಬೇಕು. ಇದರಿಂದ ದೆವ್ವದ ಕಾಟ ಬಾಧಿಸುವುದಿಲ್ಲ. ನೀವು ಸುಖವಾಗಿ ಶಾಂತಿಯಿಂದ ನೆಲೆಸುವುದಕ್ಕೆ ಸಾಧ್ಯ ಆಗುತ್ತದೆ. ದೆವ್ವದ ಕಾಟವನ್ನು ತಪ್ಪಿಸೋಕೆ ನೀವು ಅಶೋಕ ಮರದ 7 ಎಲೆಗಳನ್ನ ದೇವರ ಮುಂದೆ ಇರಿಸಿ ಪೂಜಿಸಬೇಕು. ಪ್ರತಿದಿನ ಹೊಸ ಎಲೆಗಳನ್ನು ಇರಿಸಿ ಪೂಜಿಸಬೇಕು. ಹಳೆಯ ಎಲೆಗಳನ್ನ ಅರಳಿ ಮರದ ಕೆಳಗಡೆ ಇರಿಸಬೇಕು. ಸತತ 7 ದಿನಗಳ ಕಾಲ ಈ ಕ್ರಿಯೆಯನ್ನು ಮಾಡುವುದರಿಂದ ದೆವ್ವಗಳು ಓಡಿ ಹೋಗುತ್ತವೆ. ನೀವು ಆ ಮನೆಯಲ್ಲಿ ನೆಮ್ಮದಿಯಾಗಿ ಬದುಕೋದಕ್ಕೆ ಸಾಧ್ಯ ಆಗುತ್ತದೆ. ಇದಿಷ್ಟೇ ಅಲ್ಲ, ಪ್ರತಿದಿನ ಗಣೇಶನಿಗೆ ಒಂದು ಬಟ್ಟಲು ಅಡಿಗೆಯನ್ನ ಅರ್ಪಿಸಬೇಕು. ಜೊತೆಗೆ ಒಂದು ಬಟ್ಟಲು ಅಕ್ಕಿಯನ್ನ ನಿರ್ಗತಿಕರಿಗೆ ದಾನ ಮಾಡಬೇಕು. ಇದು ನಿಮ್ಮ ಮನೆಯನ್ನ ದೆವ್ವಗಳಿಂದ ಮುಕ್ತಗೊಳಿಸುತ್ತೆ. ಇದರ ಜೊತೆಗೆ ಮಂಗಳವಾರ ಅಥವಾ ಶನಿವಾರ ಭಜರಂಗ ಬಾಣ ಪಠಿಸುವುದಕ್ಕೆ ಪ್ರಾರಂಭಿಸಿ. ಇದು ಭಯ ಮತ್ತು ಭೂತಪ್ರೇತದ ಕಾಟಕ್ಕೆ ಉತ್ತಮ ಪರಿಹಾರವಾಗಿದೆ. ಇವಾಗ ನಿಮ್ಮ ಮೇಲೆ ತಂತ್ರ, ಮಂತ್ರ, ಯಂತ್ರ ಯಾವುದೇ ರೀತಿಯ ಪ್ರಯೋಗ ಆಗಿದೆಯಾ ಅಥವಾ ಯಾವುದೇ ರೀತಿಯ ಪ್ರೇತಬಾಧೆ ನಿಮ್ಮನ್ನು ಕಾಡ್ತಾ ಇದೆಯಾ ಅದನ್ನ ತಿಳಿದುಕೊಳ್ಳುವುದಕ್ಕೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೆಯದಾಗಿ, ರಾತ್ರಿಯಲ್ಲಿ ಒಂದು ಮಡಿಕೆಯನ್ನ ನೀರಿನಿಂದ ತುಂಬಿಸಿ ಇಡಬೇಕು. ಇದನ್ನ ಮಾರನೇ ದಿನ ಬೆಳಗ್ಗೆ ಎದ್ದು ಈ ನೀರನ್ನ ತೋಟದಲ್ಲಿನ ಸಣ್ಣ ಸಸ್ಯಕ್ಕೆ ಹಾಕಬೇಕು.
ನಿಮ್ಮ ಮನೆ ಮೇಲೆ ಮಾಟಮಂತ್ರ ಮಾಡಿಸಿದ್ರೆ ಅಥವಾ ಯಾವುದೇ ಭೂತಪ್ರೇತ ಬಾಧೆ ಇದ್ರೆ ಈ ಸಸ್ಯವು 7ರಿಂದ 10 ದಿನಗಳಲ್ಲಿ ಸಸ್ಯ ಒಣಗುತ್ತಾ ಬರುತ್ತದೆ. ಇದಿಷ್ಟೇ ಅಲ್ಲ, ರಾತ್ರಿ ಮಲಗುವಾಗ ದಿಂಬಿನ ಕೆಳಗೆ ಹಸಿರು ನಿಂಬೆಹಣ್ಣನ್ನು ಇರಿಸಿ. ಜೊತೆಗೆ ಮನೆಯಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿ ಇದ್ದರೂ ಆ ನಿಂಬೆಯಲ್ಲಿ ಆ ಕೆಟ್ಟ ಶಕ್ತಿ ಹೀರಿಕೊಳ್ಳಬೇಕು ಅಂತ ಪ್ರಾರ್ಥಿಸಿ. ನೀವು ಬೆಳಗ್ಗೆ ಎದ್ದಾಗ ನಿಂಬೆ ಒಣಗಿರೋದು ಅಥವಾ ಕಪ್ಪು ಬಣ್ಣದಲ್ಲಿ ಇರೋದು ಕಂಡುಬಂದರೆ ನಿಮ್ಮ ಮೇಲೆ ಮಾಟ ಆಗಿದೆ ಅನ್ನೋದು ಕನ್ಫರ್ಮ್. ಹಾಗೇನೆ ಇದ್ದಕ್ಕಿದ್ದಂತೆ ನಿಮಗೆ ಭಯ ಆಗೋದಕ್ಕೆ ಶುರುವಾದರೆ, ವಿಪರೀತವಾಗಿ ನಿಮಗೆ ಬೆವರುತ್ತಾ ಇದ್ರೆ ಅಥವಾ ನಿಮ್ಮ ಕೈಗಳು ಮತ್ತು ಕಾಲುಗಳು ತುಂಬಾನೇ ಬೆವರುತ್ತಾ ಇದ್ರೆ, ವೈದ್ಯರ ಪರೀಕ್ಷೆಯಲ್ಲಿ ಎಲ್ಲ ವರದಿಗಳು ಸಾಮಾನ್ಯವಾಗಿದ್ದರೆ, ಆದರೆ ಇದು ನಿಮಗೆ ಹಾಗಾಗಿ ಸಂಭವಿಸುತ್ತಾ ಇದ್ರೆ ನೀವು ಕೆಲವು ತಾಂತ್ರಿಕ ಕ್ರಿಯೆಗೆ ಬಲಿಯಾಗಿದ್ದೀರಿ ಅಂತ ಅರ್ಥಮಾಡಿಕೊಳ್ಳಿ. ಅದಿಷ್ಟೇ ಅಲ್ಲ, ಮನೆಯಲ್ಲಿ ಬೆಳಗ್ಗೆ ಅಥವಾ ಸಂಜೆ ದೀಪವನ್ನು ಬೆಳಗಿಸುವಾಗ ಮನೆಯಲ್ಲಿ ವಿನಾಕಾರಣ ಜಗಳ ಆಗ್ತಾ ಇದ್ರೆ ಅಥವಾ ಮಗು ಅಳೋದಕ್ಕೆ ಪ್ರಾರಂಭಿಸಿದರೆ ಅಥವಾ ಪೂಜಾಗೃಹದಲ್ಲಿ ಹಠಾತ್ತಾಗಿ ಬೆಂಕಿ ಕಾಣಿಸಿಕೊಂಡರೆ, ಮನೆಯ ಸದಸ್ಯರು ಒಬ್ಬರ ನಂತರ ಒಬ್ಬರು ಅನಾರೋಗ್ಯಕ್ಕೆ ಒಳಗಾಗ್ತಾ ಇದ್ರೆ ಅಥವಾ ಮನೆಯ ಪ್ರಾಣಿಗಳಾದ ಹಸುಗಳು, ಎಮ್ಮೆಗಳು, ನಾಯಿಗಳು ಇದ್ದಕ್ಕಿದ್ದಂತೆ ಸಾಯುವುದಕ್ಕೆ ಶುರುವಾದರೆ, ಇದು 100ಕ್ಕೆ 100ರಷ್ಟು ನಿಮ್ಮ ಮೇಲೆ ಮಾಟ ಮಾಡಿದ್ದಾರೆ ಅಥವಾ ಮನೆಯಲ್ಲಿ ಭೂತದ ಉಪಟಳ ಇದೆ ಅನ್ನೋದನ್ನ ಇದು ಸೂಚಿಸುತ್ತದೆ. ಕೊನೆಯದಾಗಿ ಹೇಳುವುದಾದರೆ, ನಿಮ್ಮ ದೇಹದ ಮೇಲೆ ಹಠಾತ್ತಾಗಿ ನೀಲಿ ಗುರುತುಗಳು ಕಾಣಿಸಿಕೊಂಡರೆ, ಮನೆಯಲ್ಲಿ ಇದ್ದಕ್ಕಿದ್ದಂತೆ ಕೆಟ್ಟ ವಾಸನೆ ಬರೋದಕ್ಕೆ ಶುರುವಾದರೆ, ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದಾಗಲೂ ಯಾರೋ ಇದ್ದಾರೆ ಅನ್ನೋ ಭಾವನೆ ಮೂಡೋದಕ್ಕೆ ಆರಂಭವಾದರೆ, ನಿಮ್ಮ ಬಾಯಿಯ ಬಣ್ಣವು ಹೆಚ್ಚು ಹಳದಿಯಾಗಿದ್ರೆ, ನೀವು ದಿನದಿಂದ ದಿನಕ್ಕೆ ದುರ್ಬಲರಾಗ್ತಾ ಇದ್ರೆ ಅಥವಾ ನೀವು ಧರಿಸುವ ಹೊಸ ಬಟ್ಟೆಗಳು ಇದ್ದಕ್ಕಿದ್ದಂತೆ ಹರಿದು ಹೋದ್ರೆ ಅಥವಾ ಅವುಗಳ ಮೇಲೆ ಕಲೆಗಳು, ಬೆಂಕಿ ತಾಕೋದು ಏನಾದರೂ ಆದ್ರೆ ನಿಮ್ಮ ಮೇಲೆ ಮಾಟಮಂತ್ರದ ಪ್ರಯೋಗ ಆಗಿದೆ ಅನ್ನೋದನ್ನ ನೀವು ಅರ್ಥಮಾಡಿಕೊಳ್ಳಿ ಮತ್ತು ಪರಿಹಾರವನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಧನ್ಯವಾದಗಳು.